ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ 1 ವರ್ಷ ಆದ್ಮೇಲೆ ನಾನು ಮತ್ತೆ ಬೋರ್ಡ್ ಜೊತೆ ಬಂದಿದ್ದೀನಿ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ತುಂಬಾ ಡೌಟ್ಸ್ಗಳನ್ನ ಕೇಳಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳೋವಂಥದ್ದು ಏನಪ್ಪಾ ಅಂದ್ರೆ 31st ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಅನ್ನುವಂಥದ್ದು ಓಪನ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಡೌಟ್ ಇರುತ್ತೆ ಯಾವ ಒಂದು ವೆಬ್ಸೈಟ್ ನಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು. GDS ನ ಅಫಿಷಿಯಲ್ ವೆಬ್ಸೈಟ್ ನಲ್ಲೇನೆ ಓಪನ್ ಆಗುತ್ತೆ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ನಾನು ಏನು ಅಪ್ಲಿಕೇಶನ್ ಓಪನ್ ಆಗುತ್ತೆ ನೋಡಿ ಅವತ್ತೇನೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವತ್ತು ನೀವು ಅಪ್ಲೈ ಮಾಡಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿರಬೇಕು, ಪ್ರತಿಯೊಂದನ್ನು ಕೂಡ ಅವತ್ತಿನ ದಿವಸ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಟ್ ಆಫ್ ಬಗ್ಗೆ ಮಾತಾಡೋಣಂತೆ. ಸೊ ತುಂಬಾ ಜನ ಬಂದ್ಬಿಟ್ಟು ಕಟ್ ಆಫ್ ಬಗ್ಗೆ ಕೇಳ್ತಿದ್ದೀರಾ, ತುಂಬಾ ದಿನಗಳಿಂದ ಕೇಳ್ತಿದ್ದೀರಾ. ಸೊ ಪ್ರಾಪರ್ ಆಗಿ ಒಂದು ಸೆಟಪ್ ಮಾಡ್ಕೊಂಡು ಕಟ್ ಆಫ್ ಬಗ್ಗೆ ಇನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರನೇ ಈ ಒಂದು ಬೋರ್ಡು. ಸೊ ಮೊದಲನೇದಾಗಿ ನಾನಿಲ್ಲಿ ಕ್ಯಾಟಗರಿ ವೈಸ್ ಹೇಳ್ತೀನಿ. ಮೊದಲನೇದಾಗಿ ಡಿವಿಷನ್ ವೈಸ್ ಕೂಡ ಕಟ್ ಆಫ್ ಆಗುತ್ತೆ, ಕ್ಯಾಟಗರಿ ವೈಸ್ ಕೂಡ ಕಟ್ ಆಫ್ ಆಗುತ್ತೆ. ನಾನಿಲ್ಲಿ ಈ ವರ್ಷ ಅಂದ್ರೆ 2026 ಅಲ್ಲಿ ಲೋಯೆಸ್ಟ್ ಕಟ್ ಆಫ್ ಎಲ್ಲೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 4 ಡಿವಿಷನ್ಸ್ ಹೇಳ್ತೀನಿ. ಈ ಒಂದು ಡಿವಿಷನ್ಸ್ಗೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ, ನೀವು ಪ್ಲೇಸ್ ಆಗ್ತೀರಾ ಆ ಒಂದು ಡಿವಿಷನ್ಗೆ. ನಿಮ್ಮ ಒಂದು ಕ್ಯಾಟಗರಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲೂ. ಸೊ ಮೊದಲನೇದಾಗಿ ಶಿವಮೊಗ್ಗ ಅಂತಾನೆ ಹೇಳ್ಬೋದು. ಸೊ ಶಿವಮೊಗ್ಗದಲ್ಲಿ ಪ್ರತಿ ಸತಿನೂ ಕೂಡ ನಿಮ್ಗೆ ಇಲ್ಲಿ ಕಟ್ ಆಫ್ ಕಮ್ಮಿನೇ ಆಗುತ್ತೆ ಅಂತಾನೆ ಹೇಳ್ಬೋದು. ಲಾಸ್ಟ್ 3 years ಅಲ್ಲಿ ನೋಡ್ಕೊಳ್ಳೋದಾದ್ರೆ ಕಟ್ ಆಫ್ ಅಲ್ಲಿ ಯಾವತ್ತೂ ಕೂಡ ಕಮ್ಮಿ ಆಗುತ್ತೆ. ಅಂದ್ರೆ ಫಸ್ಟ್ 3 ಮೆರಿಟ್ ಲಿಸ್ಟ್ ಅಲ್ಲಿ ಆಗಲ್ಲ, 4th, 5th, 6th ಈ ಒಂದು 3 ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ಕಟ್ ಆಫ್ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಎರಡನೇದಾಗಿ ತುಮಕೂರು ಅಂತಾನೆ ಹೇಳ್ಬೋದು. ತುಮಕೂರಲ್ಲೂ ಕೂಡ ನಿಮ್ಗೆ ಇಲ್ಲಿ ಲೋಯೆಸ್ಟ್ ಕಟ್ ಆಫ್ ಆಗುತ್ತೆ. ಲಾಸ್ಟ್ ಸತಿ ನೋಡ್ಕೊಳ್ಳೋದ್ರೆ 92, 93 ತನಕನೂ ಕೂಡ ಲೋಯೆಸ್ಟ್ ಕಟ್ ಆಫ್ ಆಗಿತ್ತು. ಸೊ ಅದಾದ್ಮೇಲೆ ಬೆಂಗಳೂರು ಸೌತ್ ಅಂತಾನೆ ಹೇಳ್ಬೋದು. ಬೆಂಗಳೂರು ಸೌತ್ ಅಲ್ಲೂ ಕೂಡ ನಿಮ್ಗೆ ಇಲ್ಲಿ ಲೋಯೆಸ್ಟ್ ಕಟ್ ಆಫ್ ಆಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿ ಸತಿನೂ ಕೂಡ ನಾನು ಒಂದಿಬ್ಬರಿಗೆ ಸಜೆಸ್ಟ್ ಮಾಡಿದ್ದೆ ಹೋದ್ ಸತಿ, ಇಬ್ರು ಕೂಡ ಬೆಂಗಳೂರು ಸೌತ್ ಅಲ್ಲೇ ನಿಮ್ಗೆ ಇಲ್ಲಿ ಪ್ಲೇಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಆ ಒಂದು ಬೇಸಿಸ್ ಮೇಲೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ನಿಮ್ಗೆ ಇಲ್ಲಿ ಬೆಂಗಳೂರು ಸೌತ್ನು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನನ್ನ ಒಂದು 4ನೇ ಆಪ್ಷನ್ ಬಂದ್ಬಿಟ್ಟು ನಂಜನಗೂಡು ಅಂತಾನೆ ಹೇಳ್ಬೋದು. ಸೊ ಪ್ರತಿ ಸತಿನೂ ಕೂಡ ನಂಜನಗೂಡು ಡಿವಿಷನ್ ಅಲ್ಲಿ ಕಮ್ಮಿ ಲೋಯೆಸ್ಟ್ ಕಟ್ ಆಫ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹೋದ್ ಸತಿನೂ ಕೂಡ ಲೋಯೆಸ್ಟ್ ಕಟ್ ಆಫ್ ನಿಮ್ಗೆ ನಂಜನಗೂಡು ಆಗುತ್ತೆ. ಮೇನ್ ಆಗಿ ನಂಜನಗೂಡಲ್ಲಿ ಯಾರು ಅಪ್ಲೈ ಮಾಡಬೇಕು ಅಂದ್ರೆ OBC ಕ್ಯಾಂಡಿಡೇಟ್ಸ್. ಯಾರೆಲ್ಲ OBC ಕ್ಯಾಂಡಿಡೇಟ್ಸ್ ಇದಾರೆ ನೋಡಿ, ಅವ್ರು ಅಪ್ಲೈ ಮಾಡಿದೀರಾ ಅಂತ ಹೇಳೋದ್ರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ಒಂದು 95% ಚಾನ್ಸಸ್ ಇರುತ್ತೆ ನೀವು ಪ್ಲೇಸ್ ಆಗುವಂಥದ್ದು. ಸೊ ಈ ರೀತಿ ಒಂದು ಕಟ್ ಆಫ್ ಅನ್ನುವಂಥದ್ದು ಡಿವೈಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ತರನೇ ನಾನು ನಿಮ್ಗೆ ಇಲ್ಲಿ ಕ್ಯಾಟಗರಿ ವೈಸ್ ಹೇಳ್ತಿಲ್ಲ, ಬಟ್ ಒಂದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅಷ್ಟೇ. ನಂಜನಗೂಡಲ್ಲಿ ನಿಮ್ಗೆ ಇಲ್ಲಿ ಇಷ್ಟು ಕಟ್ ಆಫ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ SC, ST, OBC ಕ್ಯಾಂಡಿಡೇಟ್ಸ್ ಮತ್ತೆ ಜನರಲ್ ಕ್ಯಾಂಡಿಡೇಟ್ಸ್. ಸೊ SC ಕ್ಯಾಂಡಿಡೇಟ್ಸ್ಗೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು ಅಂದ್ರೆ ಫಸ್ಟ್ 3 ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಗೆ ಇಲ್ಲಿ 1ರಿಂದ 3 ಮೆರಿಟ್ ಲಿಸ್ಟ್ ಅಲ್ಲಿ ಏನಿಲ್ಲ ಅಂದ್ರೂ 96 ಕೆಳಗಡೆ ಆಗಲ್ಲ, ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಏನಕ್ಕಪ್ಪ ಅಂದ್ರೆ 96 ಕೆಳಗಡೆ ನಿಮ್ಗೆ ಇಲ್ಲಿ 1 to 3 ಮೆರಿಟ್ ಲಿಸ್ಟ್ ಅಲ್ಲಿ ಆಗದೇ ಇಲ್ಲ ಬಿಡಿ. 96 ಯಾವ್ದಿರ್ಬೇಕು ಗೊತ್ತಾ, SC ಮತ್ತೆ ST ಕ್ಯಾಂಡಿಡೇಟ್ಸ್ ಗಳಿಗೆ 96 ಆಗುತ್ತೆ. ಅದು 1ರಿಂದ 3 ಮೆರಿಟ್ ಲಿಸ್ಟ್ ಒಳಗಡೆ. ಸೊ ಅದಾದ್ಮೇಲೆ ST ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ 96 ತನಕನೂ ಕೂಡ 1 to 3 ಮೆರಿಟ್ ಲಿಸ್ಟ್ ತನಕನೂ ಕೂಡ ಆಗುತ್ತೆ. ಮತ್ತೆ 4 to 6 ಮೆರಿಟ್ ಲಿಸ್ಟ್ ತನಕ ನಾವು 93 ತನಕನೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಅದು SC ಕ್ಯಾಟಗರಿಗೆ. ST ಕ್ಯಾಟಗರಿಗೆ ಅದೇ ತರ ನಿಮ್ಗೆ ಇಲ್ಲಿ 91ರಿಂದ 93 ತನಕನೂ ಕೂಡ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ನಿಮ್ಗೆ ಡಿವಿಷನ್ ಕೂಡ ಮ್ಯಾಟರ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಪಟ್ಟಿನೇ ತಗೊಂಡ್ಬರ್ತೀನಿ ಎಲ್ಲೆಲ್ಲಿ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ತರನೇ OBC ಕ್ಯಾಂಡಿಡೇಟ್ಸ್ಗೆ ನಾನು ನಿಮ್ಗೆ ಹೇಳ್ತೀನಿ, OBC ಕ್ಯಾಂಡಿಡೇಟ್ಸ್ಗೆ ಇನ್ನ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. 88 ಇಂದ 90 ತನಕನೂ ಕೂಡ ಲೋಯೆಸ್ಟ್ ಕಟ್ ಆಫ್ ಆಗಿದೆ. ನೀವು ನಂಬಲ್ಲ, ಲಾಸ್ಟ್ 3 years ನಲ್ಲಿ OBC ಕ್ಯಾಂಡಿಡೇಟ್ಸ್ಗೆ ನಾನು ಪ್ರತಿ ಸತಿನೂ ಕೂಡ SC ST ಕ್ಯಾಂಡಿಡೇಟ್ಸ್ಗೆ ಕಮ್ಮಿ ಕಟ್ ಆಫ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ OBC ಕ್ಯಾಂಡಿಡೇಟ್ಸ್ಗೆ ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ 88 ಇಂದ 90% ತನಕನೂ ಕೂಡ ನಿಮ್ಗೆ ಇಲ್ಲಿ ಕಟ್ ಆಫ್ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ನಂಬಕ್ಕೆ ಆಗ್ತಿಲ್ಲ ನನ್ಗಿದು. ಸೊ ಅದೇ ತರನೇ ಮತ್ತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ ಪ್ರತಿ ಸತಿನೂ ಕೂಡ ಜನರಲ್ ಕ್ಯಾಂಡಿಡೇಟ್ಸ್ಗೆ ಅಷ್ಟು ಏನು ಕಮ್ಮಿ ಕಟ್ ಆಫ್ ಆಗೋಲ್ಲ. ಓಕೆನಾ, ನನ್ನ ಪ್ರಕಾರ 98 ತುಂಬಾ ಅಂದ್ರೆ ತುಂಬಾ ರೇರ್
ಅದು ಕೂಡ 97 96 ಅಂತೂ ಆಗೋದೇ ಇಲ್ಲ ಬಿಡಿ. ಕೆಲವೊಂದು ಡಿವಿಷನ್ಸ್ಗಳಿಗೆ ವೇರಿಯೇಷನ್ ಆಗುತ್ತೆ, ಅಲ್ಲಿ ನಿಮಗೆ ಏನಿಲ್ಲ ಅಂದ್ರೂ 96 ಲಾಸ್ಟ್ ಆಗುತ್ತೆ ಬಿಟ್ರೆ 89 80 90 95 ತೆಗ್ದಿರೋರು ಯಾರು ಕೂಡ ಅಪ್ಲೈ ಮಾಡಕ್ ಹೋಗ್ಬೇಡಿ, ಯಾರು ಕೂಡ ಪ್ಲೇಸ್ ಆಗೋದಿಲ್ಲ. ಏನಕ್ಕಪ್ಪ ಅಂದ್ರೆ ಈ ಒಂದು GDS 2026 ಅಲ್ಲಿ 28,740 ಮೆರಿಟ್ ಲಿಸ್ಟ್ ಅಂದ್ರೆ 740 ಪೋಸ್ಟ್ಗಳಿಗೆ ವೇಕೆನ್ಸಿಗಳಿಗೆ ಕಾಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಷ್ಟರಲ್ಲಿ ನಮ್ಮ ಒಂದು ಕರ್ನಾಟಕಕ್ಕೆ ಬರುವಂತದ್ದು 908 ಪೋಸ್ಟು. ಈ ಪ್ರತಿ ಸತಿನೂ ಕೂಡ ನಮಗೆ ಬರ್ತಿರುವಂತದ್ದು 1000 ಅಥವಾ 2000 ಪೋಸ್ಟು. 1200 ನಾರ್ಮಲ್ಲು, ಅದು ಬಿಟ್ರೆ 2000 ಇಂದ ಒಂದೊಂದ್ಸತಿ 3000 ಪೋಸ್ಟ್ನು ಕೂಡ ರಿಲೀಸ್ ಮಾಡ್ತಿದ್ರು. ಬಟ್ ಈ ಸತಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 908 ಪೋಸ್ಟ್ ರಿಲೀಸ್ ಮಾಡಿರೋದ್ರಿಂದ ಎಷ್ಟು ಕಮ್ಮಿ ಕಟ್ ಆಫ್ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ನಾವು. ಸೊ ಹಂಗಾಗಿ ನನ್ನ ಅನಿಸಿಕೆ, ಹೋದ್ ಸತಿನೂ ಕೂಡ ನಾನು ಪ್ರಿಡಿಕ್ಟ್ ಮಾಡಿದ್ದೆ ಇಷ್ಟೇ ಕಮ್ಮಿ ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಸತಿ ನೋಡ್ಕೊಳ್ಳೋದಾದ್ರೆ ಕಮ್ಮಿ ಅಂದ್ರೆ ಅತಿ ಕಮ್ಮಿ ಕಟ್ ಆಫ್ ಆಗುವಂಥದ್ದು ನನ್ನ ಪ್ರಕಾರ 96 ಇಂದ 97 ಅಂತಾನೆ ಹೇಳ್ಬೋದು. ಏನಕ್ಕೆ ಈ ಒಂದು ಪರ್ಸೆಂಟೇಜ್ ನಿಮ್ಗೆ ಕಮ್ಮಿ ಕಟ್ ಆಫ್ ಅಂತ ಹೇಳ್ತಿದ್ದೀನಿ ಅಂದ್ರೆ, ಮೇನ್ ಆಗಿ ಪೋಸ್ಟ್ 908 ಪೋಸ್ಟ್ ಇರೋದ್ರಿಂದ ಡಿಮ್ಯಾಂಡ್ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಮಗೆ ಕಟ್ ಆಫ್ನ ಒಂದು ಲಿಸ್ಟೇ ಗೊತ್ತಾಗಲ್ಲ. ಸೊ ಹಂಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂದ್ರೆ 97 ಮೇಲೆ ಯಾರೆಲ್ಲ ಬಂದಿದ್ದಾರೋ ಅವರು ಡಿವಿಷನ್ ನೋಡಿಕೊಂಡು ಕರೆಕ್ಟಾಗಿ ಒಂದ್ಸತಿ ಅಪ್ಲೈ ಮಾಡಿದ್ದೀರಾ ಅಂದರೆ 100% ಹೇಳ್ತೀನಿ ನಿಮಗೆ ಜಾಬ್ ಸಿಗುತ್ತೆ. ಸೊ ಯಾವಾಗೆಲ್ಲ ನಾವು 2000 3000 ಪೋಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನೋಡಿ, ಆ 2000 3000 ಪೋಸ್ಟಲ್ಲಿ ನಾನು ನಿಮ್ಗೆ ಹೇಳ್ತೀನಿ 89 ಕೂಡ ಕಟ್ ಆಫ್ ಆಗಿದೆ, 90 ಕೂಡ ಕಟ್ ಆಫ್ ಆಗಿದೆ. ಸೊ ಈ ಸತಿ 908 ಪೋಸ್ಟ್ ಇರೋದ್ರಿಂದ ಯಾರ್ಯಾರು ಎಲ್ಲೆಲ್ಲಿ ಕಟ್ ಆಫ್ ಆಗ್ತದೆ ಹೇಳಕ್ಕೆ ಆಗಲ್ಲ. ಸೊ ಹಾಗಾಗಿ ಯಾರೆಲ್ಲ ನಿಮ್ಗಿಲ್ಲಿ 96 97 98 98 ಮತ್ತು 99 ತನಕ, ಮತ್ತೆ ಮೊದಲನೇದಾಗಿ ಹೇಳ್ಬಿಡ್ತೀನಿ ನಿಮಗೆ, ಯಾರೆಲ್ಲ 100% ತಗೊಂಡಿದ್ದೀರಾ SLC ನಲ್ಲಿ, ಅದು 5 ವರ್ಷ ಆಗಿರಲಿ 6 ವರ್ಷ ಆಗಿರಲಿ 7 ವರ್ಷ ಆಗಿರಲಿ ಯಾವುದನ್ನ ಸ್ಟೂಡೆಂಟ್ಸ್ಗಳಾಗಿರಲಿ 100% ತಗೊಂಡಿದ್ದೀರಾ ಅಂತ ಹೇಳೋದಾದ್ರೆ ಫೈನಲ್ ಆಗಿ ಹೇಳ್ತೀನಿ ನಾನು ನಿಮಗೆ, ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಆಗಿಬಿಡ್ತೀರಾ. ತುಂಬ ಜನ ಹೇಳ್ತಾರೆ ಬ್ರೋ 908 ಪೋಸ್ಟನ್ನು ಕೂಡ ಒಂದೇ ಮೆರಿಟ್ ಲಿಸ್ಟಲ್ಲಿ ತುಂಬೋಗ್ಬಿಟ್ಟಿದೆಯಲ್ಲ ಬ್ರೋ, ನಮ್ಗೆ ಇನ್ನೆಲ್ಲಿ ಚಾನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ 908 ಪೋಸ್ಟಲ್ಲೂ ಕೂಡ 2 ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಒಂದು 800 ಜನ ಮುಳುಗೋಗ್ಬಿಡ್ತಾರೆ. ಅದರಲ್ಲೇ ಸೆಲೆಕ್ಟ್ ಆಗೋದು ಬರೀ 100 ಮೆಂಬರ್ಸ್ ಅಷ್ಟೇ. 100% ತಗೊಂಡಿರೋರು 100 ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ. ಇನ್ನು ಎಷ್ಟಿರುತ್ತೆ, 808 ಪೋಸ್ಟ್ಗಳಿರುತ್ತೆ. 808 ಪೋಸ್ಟ್ಗಳಿರುತ್ತೆ. ಈ ಒಂದು 808 ಪೋಸ್ಟ್ಗಳಲ್ಲಿ ನಾನು ನಿಮ್ಗೆ ಹೇಳ್ತಿರುವಂಥದ್ದು ಏನಪ್ಪ ಅಂದರೆ, 2nd ರಿಂದ 6th ಮೆರಿಟ್ ತನಕನೂ ಕೂಡ ಡ್ರ್ಯಾಗ್ ಮಾಡ್ತಾರೆ. ಆ್ಯಕ್ಚುಲ್ ಆಗಿ ಇದು ಟೆಂಟಿಟಿವ್ನ ಒಂದು ಟೈಮ್ ಟೇಬಲ್ ಥರ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು 908 ಪೋಸ್ಟ್ ಅನ್ನೋವಂಥದ್ದು ಇನ್ನು ಟೆಂಟಿಟಿವ್ ಅದು. ಸೊ ಅದನ್ನೇನು ಪರ್ಮನೆಂಟ್ ಆಗಿಲ್ಲ ನಿಮ್ಗಿಲ್ಲಿ, ಅದೇನು ಫುಲ್ ಫಿಕ್ಸು ಕೂಡ ಆಗಿಲ್ಲ. ಸೊ ಹಾಗಾಗಿ ನಿಮ್ಗಿನ್ನ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಕಾಯೋಣ ಅಂತ. ಏನಕ್ಕಪ್ಪ ಅಂದರೆ ಪೋಸ್ಟ್ಗಳು ಬಿಟ್ಟಿದ ತಕ್ಷಣ ಗೊತ್ತಾಗೋದು. ಇಲ್ಲಿ ರೂಮರ್ಸ್ ಇರುವಂಥದ್ದು ಇಷ್ಟೇನೆ, 28,740 ಪೋಸ್ಟ್ ಅಂತ, ಕರ್ನಾಟಕಕ್ಕೆ 908 ಪೋಸ್ಟ್ ಅಂತ ಹೇಳಿ 1000 ಪೋಸ್ಟು ಕೂಡ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನಾವು ಅದಕ್ಕೆ. ಅದು ಬಿಟ್ಟರೆ ನಿಮ್ಗಿಲ್ಲಿ ನಾನು ನಿಮ್ಗೆ ಹೇಳಿದೆ 808 ಪೋಸ್ಟ್ ಇದೆ, ಅದರಿಂದ 2 ಮೆರಿಟ್ ಲಿಸ್ಟಿಂದ 6 ಮೆರಿಟ್ ಲಿಸ್ಟ್ ತನಕನೂ ಕೂಡ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾರೆ ಅದನ್ನ. ಅಂದರೆ ಇವಾಗ 808 ಜನನೂ ಕೂಡ 2nd ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೊ ಇವ್ರಿಗೆ 2 ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಒಂದ್ಸತಿ ಸೆಲೆಕ್ಟ್ ಆಗೋರು ಇನ್ನೊಂದ್ಸತಿ ಸೆಲೆಕ್ಟ್ ಆಗಲ್ಲ, ಬೇರೆಯವ್ರಿಗೆ ಚಾನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ 2nd ಮೆರಿಟ್ ಲಿಸ್ಟಲ್ಲಿ 808 ಮೆಂಬರ್ಸನ್ನು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಅವು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 100 ಜನ ಸೆಲೆಕ್ಟ್ ಆಗ್ಬೋದು, ಅಥವಾ 150 ಜನ ಸೆಲೆಕ್ಟ್ ಆಗ್ಬೋದು. ಇನ್ನು ಮಿಕ್ಕಿರುವಂಥದ್ದು 750. ಓಕೆನಾ, ಸೇಮ್ ಅದೇ ತರನೇ 3rd ಮೆರಿಟ್ ಲಿಸ್ಟ್ ಅಲ್ಲಿ 750 ಜನನು ಕೂಡ ಸೆಲೆಕ್ಟ್ ಆಗ್ತಾರೆ. ಸೊ ಇದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ 2 ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. 2 ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಸೆಲೆಕ್ಟ್ ಆಗುವಂಥದ್ದು ಎಷ್ಟಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 200 ಜನ ಸೆಲೆಕ್ಟ್ ಆಗ್ಬೋದು. ಸೊ 200 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳೋದಾದ್ರೆ ಸಿಗೋವಂಥದ್ದು ಎಷ್ಟು, ಒಂದು 600 ಜನ ನೆಕ್ಸ್ಟ್ ಇನ್ನ ಅದೇ ತರನೇ ಕಟ್ ಮಾಡ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ. ನೆಕ್ಸ್ಟ್ ತುಂಬಾ 7 ನಿಮಿಷ 8 ನಿಮಿಷ ಆಯ್ತು ವಿಡಿಯೋ. ಸೊ ಹಾಗಾಗಿ ನೆಕ್ಸ್ಟ್ ಬರುವಂತ ಒಂದು ವಿಡಿಯೋಸ್ಗಳಲ್ಲಿ ಇನ್ನ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಬಂದ ತಕ್ಷಣ ನಾನೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇವಾಗ ಕಟ್ ಆಫ್ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.